ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯ ಆಯುರ್ವೇದ ಸಹ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಮಂಡಿ ನೋವಿಗೆ ಸರಳ ಉಪಾಯ. ಎಷ್ಟೊಂದು ಸರಿ ನೋಡ್ತೀವಿ, ಪಾಪ ವಯಸ್ಸಾದ ಮೇಲೆ ಮಂಡಿ ನೋವು ಬಂದಾಗೆ ತುಂಬ ಜನ ಡಾಕ್ಟ್ರುಗಳ ಹತ್ರ ಹೋದಾಗೆಲ್ಲ ಎಲ್ಲರೂ ಹೇಳೋದು ಒಂದೇ, ನೀವು ಸರ್ಜರಿ ಮಾಡಿಸ್ಬೇಕು, ನೀ ರಿಪ್ಲೇಸ್ಮೆಂಟ್ ಮಾಡಬೇಕು, ಅಂದರೆ ಮಾತ್ರ ಮಂಡಿ ನೋವು ಕಡಿಮೆ ಆಗುತ್ತೆ ಅಂತ. ಬಟ್ ಒಂದು ತಿಳ್ಕೊಳ್ಳಿ ತಾವು, ಎಲ್ಲ ಮಂಡಿ ನೋವಿಗೂ ನಮಗೆ ಶಸ್ತ್ರಚಿಕಿತ್ಸೆ ಬೇಕಾಗಿಲ್ಲ. ಎಷ್ಟೊಂದು ಮಂಡಿ ನೋವುಗಳು ಸಿಂಪಲ್ ಆಗಿರೋ ಟ್ರೀಟ್ಮೆಂಟಲ್ಲಿ ಕಡಿಮೆ ಆಗುತ್ತೆ. ಆಮೇಲೆ ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಇಲ್ಲ ನಾವು ಆಲ್ರೆಡಿ ಒಂದಷ್ಟು ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ, ಮೇಲೆ ಆಯಿಲ್ ಹಚ್ಬಿಟ್ಟು ಮಸಾಜು ಕೂಡ ಮಾಡಿದ್ವಿ, ಅಂದರೂ ಕೂಡ ಕಡಿಮೆ ಆಗ್ತಾಯಿಲ್ಲ, ಇನ್ನೂ ಜಾಸ್ತಿ ಆಗ್ತಾಯಿದೆ. ಇನ್ನು ಕೆಲವ್ರು ಹೇಳ್ತಾರೆ, ನಾವು ಯಾವುದೋ ಒಂದು ಆಯಿಲ್ ತಂದೆ ಅದರಲ್ಲಿ ಸ್ವಲ್ಪ ಕಡಿಮೆ ಆಯಿತು ಮತ್ತೆ ವಾಪಸ್ ಬಂತು ಅಂತ. ನೋಡಿ, ತಾವೆಲ್ಲರೂ ಒಂದು ಅರ್ಥ ಮಾಡ್ಕೋಬೇಕು, ಎಲ್ಲ ಮಂಡಿ ನೋವು ಒಂದೇ ಅಲ್ಲ. ಯಾಕಂದರೆ ನಿಮ್ಮ ಮಂಡಿ ನೋವು ಒಂದು ಮೂಳೆ ಸವಿತದಿಂದ ಬಂದಿರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಕಾರ್ಟಿಲೇಜ್ ಸವಿತದಿಂದ ಬಂದಿರ್ಬೋದು, ಇಲ್ಲ ನಿಮ್ಮ ಜಾಯಿಂಟ್ಸಲ್ಲಿ ಇನ್ಫೆಕ್ಷನ್ ಏನಾದರೂ ಆಗಿಬಿಟ್ಟು ಬಂದಿರ್ಬೋದು, ಇನ್ಫೆಕ್ಷನು ಅಥವಾ ಇನ್ಫ್ಲಮೇಷನು ಆಗಿಬಿಟ್ಟು, ಅಥವಾ ನಿಮ್ಮ ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಆಗಿಬಿಟ್ಟು ಕೂಡ ನೋವು ಬಂದಿರ್ಬೋದು, ಇಲ್ಲ ಯಾವುದೋ ಒಂದು ಏಟ್ ಆಗಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ಟ್ವಿಸ್ಟ್ ಆಗಿರ್ಬೋದು. ಈ ಎಲ್ಲದಕ್ಕೂ ಒಂದು ಬೇರೆ ಬೇರೆ ಥರ ಚಿಕಿತ್ಸೆ ಇದೆ ಹೊರತಾಗಿ ಎಲ್ಲ ಮಂಡಿ ನೋವಿಗೂ ಒಂದೇ ಚಿಕಿತ್ಸೆ ಇಲ್ಲ. ಅದನ್ನು ತಾವು ಅರ್ಥ ಮಾಡ್ಕೋಬೇಕು. ಒಂದೇ ಒಂದು ಕಂಡೀಷನ್ ಅಂದರೆ, ಈಗ ಒಂದು ನಿಮ್ಮದು ಏಜು 85-86 ಆಗಿತ್ತು, ತಡ್ಕೊಳ್ಳೋಕ್ಕಾಗದಷ್ಟು ಕೀಲು ನೋವಿದೆ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಕೂತ್ಕೊಳ್ಳೋಕ್ಕೂ ಆಗಲ್ಲ, ಒಂದು ಹೆಜ್ಜೆನೂ ಇಡೋಕ್ಕಾಗಲ್ಲ, ಅಂದರೆ ಅಂಥ ಕೇಸಲ್ಲಿ ಮಾತ್ರ ಸ್ವಲ್ಪ ಸೀರಿಯಸ್ ಆಗಿರುತ್ತೆ, ಅದನ್ನು ಸ್ವಲ್ಪ ಟ್ರೀಟ್ಮೆಂಟ್ ಕೊಡೋದು ಕಷ್ಟ. ಬಟ್ ನಿಮ್ಮ ಏಜ್ ಏನಾದರೂ 70, 75 ಅಪ್ ಟು 80 ಇತ್ತು ಅಂತಂದರೆ, ಯಾವುದೇ ಥರದ ಮಂಡಿ ನೋವಿರಲಿ, ಫಸ್ಟು ಅದಕ್ಕೆ ಡಯಾಗ್ನೋಸಿಸ್ ಮಾಡೋದು ಭಾಳ ಇಂಪಾರ್ಟೆಂಟು. ನಿಮ್ಮದು ಮಂಡಿ ನೋವು ಮೂಳೆ ಸವ್ತಾ ಇದೆಯಾ, ಅಥವಾ ಅಲ್ಲಿ ವೇರ್ ಆ್ಯಂಡ್ ಟಿಯರ್ ಏನಾದರೂ ಆಗಿದೆಯಾ, ಇನ್ಫೆಕ್ಷನ್ ಇದೆಯಾ, ಅಥವಾ ಸ್ವೆಲ್ಲಿಂಗ್ ಏನಾದರೂ ಇದೆಯಾ, ಅದನ್ನು ನೋಡಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟರೆ ಭಾಳ ಬೇಗ ಗುಣ ಆಗುತ್ತೆ. ಹಾಗಾದರೆ ಬನ್ನಿ ಇವತ್ತು ತಿಳ್ಕೊಳ್ಳೋಣ ಯಾವ್ಯಾವ ಥರ ಮಂಡಿ ನೋವುಗಳಿದೆ, ಅದಕ್ಕೆ ಯಾವ ಥರ ನಾವು ಪರಿಣಾಮಕಾರಿ ಚಿಕಿತ್ಸೆಗಳನ್ನು ತಗೊಳ್ಬೋದು ಅಂತ ಒಂದು ತಿಳಿಸ್ಕೊಡ್ತೀನಿ. ಈಗ ನೋಡಿ, ಫಾರ್ ಎಕ್ಸಾಂಪಲು ನಿಮ್ಮದು ಮಂಡಿ ನೋವು ಊತ ಇದೆ ಅಂದ್ಕೊಳ್ಳಿ, ತುಂಬ ಊತ ಇದ್ದುಬಿಟ್ಟು ಮಂಡಿ ನೋವಿತ್ತು ಅಂತಂದರೆ, ಯೂಶ್ವಲಿ ನಾವು ಅದನ್ನು ನೀವು ಬ್ಲಡ್ ಟೆಸ್ಟ್ ಮಾಡಿಸಿದಾಗೆ ಅಥವಾ ಎಕ್ಸ್ರೇ ಮಾಡಿದಾಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಇರೋದನ್ನು ತುಂಬ ಕಡೆ ನಾವು ನೋಡಿದ್ದೀವಿ. ರುಮಟಾಯ್ಡ್ ಆರ್ಥ್ರೈಟಿಸ್ ಇತ್ತು ಅಂತಂದರೆ ಯಾವಾಗಲೂ ಯಾವುದೇ ಕೀಲು ನೋವು ಇರಲಿ, ಯಾವುದೇ ಜಾಯಿಂಟ್ ಪೇಯ್ನ್ ಇರಲಿ, ಅಲ್ಲಿ ಯಾವುದೇ ಜಾಯಿಂಟಲ್ಲಿ ನಿಮಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಇರಲಿ, ಅಲ್ಲಿ ಸ್ವೆಲ್ಲಿಂಗ್ ಇರುತ್ತೆ. ಸೊ ಅದಕ್ಕೆ ನಿಮಗೆ ಸಿಂಪಲ್ಲಾಗಿ ಯಾವುದೇ ಥರದ ಈ ಥರ ಆಯಿಲು ಅದೆಲ್ಲ ಹಚ್ಚಿದರೆ ನೋವು ಕಡಿಮೆ ಆಗೋದಿಲ್ಲ, ಆ್ಯಕ್ಚುಲಿ ನೋವು ಜಾಸ್ತಿ ಆಗುತ್ತೆ. ಯಾಕಂದರೆ ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಆಯಿಲ್ ಹಾಕಿದರೆ ನೋವು ಜಾಸ್ತಿ ಆಗುತ್ತೆ, ಇದೊಂದು ಅರ್ಥ ಮಾಡ್ಕೋಬೇಕು ತಾವು. ಅದಕ್ಕೆ ಎಷ್ಟೊಂದು ಜನ ಹೇಳ್ತಾರೆ, ನಾ ಇದು ಯಾವುದೋ ಒಂದು ಟಿ ವಿಯಲ್ಲಿ ಆ್ಯಡ್ ನೋಡಿದೆ, ಇದನ್ನು ಆಯಿಲ್ ತಂದು ಹಚ್ಚಿದೆ ನಾನು, ನಂಗೆ ಕಡಿಮೆ ಆಯಿತು ಅಂತ ನಿಮ್ಗೆ ಹೇಳ್ತಾರೆ. ನೀವು ಹಚ್ಚಿದಾಗೆ ಅದು ಜಾಸ್ತಿ ಆಗಿರುತ್ತೆ, ಅಥವಾ ನಿಮಗೆ ಕಡಿಮೆ ಆಗಿರುತ್ತೆ, ನೀವೇನು ಯಾರಿಗೂ ಹೇಳಿರ್ತೀರ, ಅವ್ರು ಹಚ್ಚಿದಾಗೆ ನೋವು ಜಾಸ್ತಿ ಆಗುತ್ತೆ. ಇದೇ ಕಾರಣ. ಯಾಕಂದರೆ ರುಮಟಾಯ್ಡ್ ಆರ್ಥ್ರೈಟಿಸಲ್ಲಿ ಯಾವುದೇ ಥರದ ಆಯಿಲು ಕೀಲುಗಳಿಗೆ ಹಚ್ಚಬಾರ್ದು, ಜಾಯಿಂಟ್ಸ್ ಪೇನ್ ಇದ್ದರೆ ಹಚ್ಚಬಾರ್ದು. ಅದಕ್ಕೆ ಬೇರೆದೇ ಆಗ್ತಕ್ಕಂಥ ಚಿಕಿತ್ಸೆ ಇದೆ. ರುಮಟಾಯ್ಡ್ ಆರ್ಥ್ರೈಟಿಸ್ ಏನಾದರೂ ನಿಮಗೆ ಪಾಸಿಟಿವ್ ಇತ್ತು, RA ಫ್ಯಾಕ್ಟರ್ ಪಾಸಿಟಿವ್ ಇತ್ತು ಅಂತಂದರೆ, ಯಾಕಂದರೆ ಅದು ಒಂದು ಆಟೋ ಇಮ್ಯೂನ್ ಡಿಸೀಸು, ಫಸ್ಟು ನಿಮ್ಮದು ಇಮ್ಯುನಿಟಿ ಬೂಸ್ಟ್ ಮಾಡೋಕ್ಕೆ ಟ್ರೀಟ್ಮೆಂಟ್ ಕೊಟ್ಟು RA ಫ್ಯಾಕ್ಟರ್ನಲ್ಲಿರ್ತಕ್ಕಂಥ ಟೈಟರ್ ಏನಿದೆ ಅದು ಕಡಿಮೆ ಮಾಡ್ತಾ ಬಂತು ಅಂತಂದರೆ ಸ್ವೆಲ್ಲಿಂಗು ಕಡಿಮೆ ಆಗುತ್ತೆ, ಜಾಯಿಂಟ್ ಪೇನು ಕಡಿಮೆ ಆಗುತ್ತೆ. ಅದಕ್ಕೆ ಬೇರೆದೇ ಆಗ್ತಕ್ಕಂಥ ಚಿಕಿತ್ಸೆ ಇದೆ. ನಾವು ಅದನ್ನು ಆಯುರ್ವೇದದಲ್ಲಿ ಆಮವಾತ ಅಂತ ಹೇಳ್ತೀವಿ. ಇದು ರುಮಟಾಯ್ಡ್ ಆರ್ಥ್ರೈಟಿಸ್ ಆಯಿತು. ಯಾವಾಗೂ ನೀವು ಆಯಿಲ್ ಹಚ್ಚಬಾರ್ದು ರುಮಟಾಯ್ಡ್ ಆರ್ಥ್ರೈಟಿಸ್ ಇತ್ತಂದ್ರೆ. ಅದಕ್ಕೆ ಬೇಕಾದರೆ ಮರಳು ಶಾಖ ಕೊಡ್ಬೋದು, ಸ್ಯಾಂಡ್ ಇರುತ್ತಲ್ವ ಮರಳು, ಸ್ವಲ್ಪ ತಂದುಬಿಟ್ಟು ಹಂಚ ಮೇಲೆ ಬಿಸಿ ಮಾಡಿ ಒಂದು ಪೊಟ್ಲಿ ಕಟ್ಟಿಬಿಟ್ಟು ಶಾಖ ಕೊಡ್ತು ಅಂದರೆ ಭಾಳ ಬೇಗ ಗುಣ ಆಗುತ್ತೆ. ಎಣ್ಣೆ ಹಚ್ಚಿದರೆ ಜಾಸ್ತಿ ಆಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಅದೇ ಥರ ಇನ್ನೊಂದು ಬಂದುಬಿಟ್ಟು ನಾವು ಆಸ್ಟಿಯೋ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಅದು ತುಂಬ ಜನಗಳಲ್ಲಿ 60-65 ವರ್ಷ ಕ್ರಾಸ್ ಆಯಿತು ಅಂತಂದರೆ ನಾವು ಆಸ್ಟಿಯೋ ಆರ್ಥ್ರೈಟಿಸ್ ತುಂಬ ಕಾಮನ್ ಆಗಿ ನೋಡ್ತೀವಿ. ಆಸ್ಟಿಯೋ ಆರ್ಥ್ರೈಟಿಸಲ್ಲಿ ಸ್ವಲ್ಪ ಯಾವುದಾದ್ರೂ ಎಣ್ಣೆ ಹಚ್ಚಿದರೆ ಒಂಚೂರು ನೋವು ಕಡಿಮೆ ಆಗುತ್ತೆ, ಬಟ್ ಮತ್ತೆ ಮತ್ತೆ ಬರ್ತಾ ಇರುತ್ತೆ. ಆಸ್ಟಿಯೋ ಆರ್ಥ್ರೈಟಿಸ್ಗೆ ಎಷ್ಟೊಂದು ರೀಸನ್ ಇರ್ಬೋದು, ನಿಮಗೆ ಒಬೆಸಿಟಿ ಇರ್ಬೋದು, ಏಜ್ ರಿಲೇಟೆಡ್ ಇರ್ಬೋದು, ಅಲ್ಲಿ ವೇರ್ ಆ್ಯಂಡ್ ಟಿಯರ್ ಆಗಿರ್ಬೋದು, ಅಥವಾ ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಏನಾದರೂ ಆಗಿತ್ತು ಅಂತಂದರೆ ನಿಮಗೆ ರುಮಟಾಯ್ಡ್ ಆರ್ಥ್ರೈಟಿಸ್ ಆಸ್ಟಿಯೋ ಆರ್ಥ್ರೈಟಿಸ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ಅದರಲ್ಲಿ ನಿಮಗೆ ಜಾಯಿಂಟಲ್ಲಿ ಸ್ವೆಲ್ಲಿಂಗ್ ಇರೋದಿಲ್ಲ, ಬಟ್ ನೋವು ಜಾಸ್ತಿ ಇರುತ್ತೆ. ಅಂಥದ್ರಲ್ಲಿ ನಿಮಗೆ
ಬೇರೆ ಥರದ ಚಿಕಿತ್ಸೆ ಇದೆ. ನಾವು ಆಯುರ್ವೇದದಲ್ಲಿ ಅದನ್ನು ಸಂಧಿವಾತ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ 80 ಥರ ಇದೆ ಆಯುರ್ವೇದದ ಪ್ರಕಾರ. ಸೊ ಅದರಲ್ಲಿ ಯಾವುದು ಇದೆ ನಿಮ್ಮದು ಅಂತ ಕಂಡುಹಿಡಿದ್ಬಿಟ್ಟು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟ ತಕ್ಷಣ ನಿಮಗೆ ಒಂದು 2 ರಿಂದ 3 ತಿಂಗಳಲ್ಲಿ ಯಾವುದೇ ಥರದ ಸಂಧಿ ನೋವಿರಲಿ ಕಡಿಮೆ ಆಗುತ್ತೆ. ಸೊ ಈ ಆಸ್ಟಿಯೋ ಆರ್ಥ್ರೈಟಿಸ್ ಏನಿದೆ ಅದರಲ್ಲಿ ನಾವು ಆಯುರ್ವೇದದಲ್ಲಿ ಪಂಚಕರ್ಮ ಚಿಕಿತ್ಸೆ ತುಂಬ ಮಾಡ್ತೀವಿ. ಅದರಲ್ಲೂ ಬಸ್ತಿ ಕರ್ಮ ಅಂತ ಅಂದರೆ ರೆಕ್ಟಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಮೆಡಿಸಿನ್ ಅಂತ ಹೇಳ್ತೀವಿ. ನಾವು ಮೆಡಿಸಿನ್ ಪ್ರಿಪೇರ್ ಮಾಡಿಬಿಟ್ಟು ನಾವು ಬಸ್ತಿ ಟ್ರೀಟ್ಮೆಂಟ್ ಕೊಡ್ತೀವಿ, ಎನಿಮಾ ಟ್ರೀಟ್ಮೆಂಟ್ ಥರ ಕೊಡ್ತೀವಿ. ಅದು ತುಂಬ ಎಫೆಕ್ಟಿವ್ ಟ್ರೀಟ್ಮೆಂಟ್ ಆಗುತ್ತೆ ನಿಮಗೆ. ಅದ್ರ ಜೊತೆಗೆ ನಾವು ಒಂದು ಜಾನುಬಸ್ತಿ ಅಂತ, ನಿಮಗೆ ನೀ ಪೇನ್ ಇತ್ತು, ಮಂಡಿ ನೋವಿತ್ತು ಅಂತಂದರೆ ಜಾನುಬಸ್ತಿ ಅಂತ ಮಾಡ್ತೀವಿ. ಬೆನ್ನು ನೋವಿದ್ರೆ ಕಟಿಬಸ್ತಿ ಅಂತ ಮಾಡ್ತೀವಿ. ಕತ್ತು ನೋವಿದ್ರೆ ಗ್ರೀವ ಬಸ್ತಿ ಅಂತ ಮಾಡ್ತೀವಿ. ತುಂಬ ಜನ ನಾನು ಕೇಳಿದ್ದೀನಿ ನಮ್ಮ ಹತ್ರ ಬಂದಾಗ, ಇಲ್ಲ ಡಾಕ್ಟ್ರೆ ಆಲ್ರೆಡಿ ಆಯುರ್ವೇದ ತೊಗೊಂಡಿದ್ದೀನಿ, ನನಗೇನೂ ಕಡಿಮೆ ಆಗಿಲ್ಲ, ನೀವು ಯಾವ ಬೇರೆ ಥರ ಚಿಕಿತ್ಸೆ ಕೊಡ್ತೀರಾ ಅಂತ. हेलो, मेरा नाम राजकुमार जैन और आर के जैन भी बोलते हैं। और मैं पिछले मार्च के महीने में मेरे को एक मतलब जानवर गाय ने धक्का दिया था, तो मेरा ये हड्डी पूरा क्रैक हो गया था, पूरा 36 टाका लगा हुआ है. And I was on the bed rest for 5 months, 4 months. I was not able to just even walk. I used 4 months wheelchair and 1 month, 1.5 months that walker. And after getting the treatment for 23 days only, 23 days in Satayu Hospital, Satayu Ayurvedic Hospital, this Ganganagar, Bangalore. But I got the treatment here for 23 days, and at present, sir, you can see me. I can walk. Not too fast, but slowly. And that is 77, more than 70%. I got the progress. I was walking in this way. And I was taking rest for 5 months. It's not a joke. But after that, I got 70% relief, 75% relief, and getting good. Here also pain is less. Here pain is less. Please. But God help me. To stand here. If any problem, Satayu Hospital in Bangalore and Karnataka, you can contact and take the advantage of that. ನಾನು ಯಾವಾಗೂ ಹೇಳೋದು ಒಂದೇ, ನಿಮ್ಗೆ ಯಾವುದು ಕಾಯಿಲೆ ಇದೆ ಅದು ಕರೆಕ್ಟಾಗಿ ನಾವು ಡಯಾಗ್ನೋಸಿಸ್ ಮಾಡ್ತು ಅಂದರೆ, ಇಂಥದ್ದೇ ಕಾಯಿಲೆ ಇದೆ ಅಂತ ತಿಳ್ಕೊಳ್ತು ಅಂತಂದರೆ ಅದನ್ನು ರಿವರ್ಸ್ ಮಾಡೋದಾಗಲಿ, ವಾಸಿ ಮಾಡೋದಾಗಲಿ, ಕಡಿಮೆ ಮಾಡೋದಾಗಲಿ ಭಾಳ ಈಸಿ. ಸುಮ್ಮನೆ ನಾನು ಎಲ್ಲ ಮಂಡಿ ನೋವಿದೆ ಅಂತ ಒಂದು ಆಯಿಲ್ ಕೊಡೋದು, 1-2 ಮಾತ್ರೆ ಕೊಟ್ಬಿಟ್ಟು ಕಳಿಸ್ಬಿಟ್ರೆ ಇರೋ ನೋವು ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನೋಡಿ, ಕ್ಯಾಲ್ಶಿಯಂ ಡಿಫಿಷಿಯನ್ಸಿ ಇದ್ದರೆ ಅದು ಕೊಟ್ಟರೆ ಬೇಗ ನೋವು ಕಡಿಮೆ ಆಗುತ್ತೆ. ಇನ್ಫ್ಲಮೇಷನ್ ಇದ್ದರೆ ಅದು ಕಡಿಮೆ ಕೊಟ್ಟರೆ ಬೇಗ ನೋವು ಕಡಿಮೆ ಆಗುತ್ತೆ. ಸ್ವೆಲ್ಲಿಂಗ್ ಇದ್ದರೆ ನಾವು ರುಮಟೆಡ್ ಆರ್ಥ್ರೈಟಿಸ್ ಕೊಡೋ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಬೇಗ ಕಡಿಮೆ ಆಗುತ್ತೆ. ವಿಯರ್ ಆ್ಯಂಡ್ ಟಿಯರ್ ಆಗಿದೆ, ಏಜ್ ರಿಲೇಟೆಡ್ ಇದೆ ಅಂತ ಆಸ್ಟಿಯೋ ಆರ್ಥ್ರೈಟಿಸ್ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಬೇಗ ಕಡಿಮೆ ಆಗುತ್ತೆ. ಎಲ್ಲದಕ್ಕೂ ನಾವು ಜಾನುಬಸ್ತಿ ಅಂತ ಮಾಡಿದರೂ ಕೂಡ ಅದರಲ್ಲಿ ಯೂಸ್ ಮಾಡ್ತಕ್ಕಂಥ ಆಯಿಲು ಒಂದೊಂದು ಜಾಯಿಂಟ್ ಪೇನ್ಗೂ ಒಂದೊಂದು ಬೇರೆ ಬೇರೆ ಥರ ಇದೆ. ರುಮಟೆಡ್ ಆರ್ಥ್ರೈಟಿಸ್ಗೆ ಬೇರೆ, ಆಸ್ಟಿಯೋ ಆರ್ಥ್ರೈಟಿಸ್ಗೆ ಬೇರೆ, ಇವನ್ ಗೌಟಿ ಆರ್ಥ್ರೈಟಿಸ್ ಇರುತ್ತೆ, ಸೋರಿಯಾಟಿಕ್ ಆರ್ಥ್ರೈಟಿಸ್ ಇರುತ್ತೆ, ಏಜ್ ರಿಲೇಟೆಡ್ ಇರುತ್ತೆ, ವಿಯರ್ ಆ್ಯಂಡ್ ಟಿಯರ್ ಇರುತ್ತೆ, ಎಲ್ಲೋ ಗಾಯ ಆಗಿರುತ್ತೆ. ಪ್ರತಿಯೊಂದಕ್ಕೂ ಕೂಡ ಬೇರೆ ಬೇರೆ ಥರದ ಚಿಕಿತ್ಸೆ ಇದೆ. ಸೊ ಹಾಗಾಗಿ ಫಸ್ಟು ನಿಮ್ದು ಎಲ್ಲ ಇರೋ ರಿಪೋರ್ಟ್ಸ್ಗಳನ್ನು ನಮ್ಗೊಂದು ಸರಿ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕಳಿಸ್ಬಿಟ್ರೆ ನಮ್ಮ ಡಾಕ್ಟರ್ ಕ್ಲಿಯರಾಗಿ ನಿಮಗೆ ಗೈಡ್ ಮಾಡ್ತಾರೆ. ನಿಮ್ಗೆ ಯಾವ ಥರ ಆರ್ಥ್ರೈಟಿಸ್ ಇದೆ, ಅದಕ್ಕೆ ಯಾವ ಥರ ಚಿಕಿತ್ಸೆ ಇದೆ, ಎಷ್ಟು ದಿವಸ ಟೈಮ್ ತೊಗೊಳುತ್ತೆ, ಹೇಗೆ ಕಡಿಮೆ ಆಗುತ್ತೆ ಅಂತ. ಯಾಕಂದರೆ ಶತಾಯುನಲ್ಲಿ ನಾವು 125 ವರ್ಷದಿಂದ ಈ ಮಂಡಿ ನೋವುಗಳಿಗೆ ಚಿಕಿತ್ಸೆ ಕೊಡ್ತಾಯಿದ್ದೀವಿ. ತುಂಬ ಜನ ಶಸ್ತ್ರಚಿಕಿತ್ಸೆನ ಅವಾಯ್ಡ್ ಮಾಡೋ ಥರ ಪರಿಸ್ಥಿತಿ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಅಂದಿರೋದು ಕೂಡ ನಾವು ಅವಾಯ್ಡ್ ಮಾಡಿದ್ದೀವಿ ಟ್ರೀಟ್ಮೆಂಟ್ ಕೊಟ್ಬಿಟ್ಟು. ಈಗ ಆಲ್ಮೋಸ್ಟು 8 ವರ್ಷ, 10 ವರ್ಷ, 12 ವರ್ಷದಿಂದ ಯಾವುದೇ ಥರದ ಮಂಡಿ ನೋವು ಇಲ್ಲದೇ ಬದುಕ್ತಾ ಇದ್ದಾರೆ. ಅದರಲ್ಲೂ ರುಮಟೆಡ್ ಆರ್ಥ್ರೈಟಿಸ್ ಇದ್ದರೆ ನಿಮಗೆ ಶಾರ್ಟಾಗಿ ರಿಸಲ್ಟ್ ಸಿಗುತ್ತೆ. ಯಾಕಂದರೆ ಆಟೋ ಇಮ್ಯೂನ್ ಡಿಸೀಸ್ ಇರೋದ್ರಿಂದ ನಿಮಗೆ ಜಗತ್ತಿನಲ್ಲಿ ಎಲ್ಲೂ ಬೇರೆ ಕಡೆ ಟ್ರೀಟ್ಮೆಂಟ್ ಇಲ್ಲ. ಅದಕ್ಕೆಲ್ಲ ಬರೀ ಸ್ಟೀರಾಯ್ಡ್ಸ್ ಕೊಡ್ತಾರೆ, ಕಾರ್ಟಿಕೋಸ್ಟೀರಾಯ್ಡ್ಸ್ಗೆಲ್ಲ ಕೊಟ್ಬಿಟ್ಟು ನಿಮಗೆ ಮ್ಯಾನೇಜ್ ಮಾಡ್ತಾರೆ ಹೊರತಾಗಿ ನಿಮಗೆ ಪರ್ಮನೆಂಟ್ ಕ್ಯೂರ್ ಆಗೋದಿಲ್ಲ. ಬಟ್ ನಮ್ಮಲ್ಲಿ ಶತಾಯುನಲ್ಲಿ ನಿಮಗೆ 100% ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಆಮೇಲೆ ನಮ್ಮದೇನು ಅಂತಂದರೆ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ರ ಶತಾಯು ಆಯುರ್ವೇದ ಯೋಗ ರಿಟ್ರೀಟ್ ಅಂತ ಇದೆ.
ಅದು NABH ಅಕ್ರಿಡಿಷನ್ ಆಗಿರ್ತಕ್ಕಂಥ ಆಸ್ಪತ್ರೆ. ಅಲ್ಲಿ ಬಂದು ತಾವು ಉಳ್ಕೊಂಡು ಕೂಡ ಟ್ರೀಟ್ಮೆಂಟ್ ತೊಗೊಳ್ಬೋದು. ಅಲ್ಲಿ ಪ್ರತಿಯೊಂದು ಹೆಲ್ತ್ ಇನ್ಶೂರೆನ್ಸು ಕ್ಯಾಶ್ಲೆಸ್ ಫೆಸಿಲಿಟಿ ಕೂಡ ನಮ್ಮ ಹತ್ರ ಇದೆ. ಅಂದರೆ ನೀವು ಪೇ ಮಾಡೋದು ಬೇಕಾಗಿಲ್ಲ. ಇನ್ಶೂರೆನ್ಸ್ ಕಂಪನಿ ನಿಮ್ಮದು ಯಾವುದೇ ಥರದ ಮಂಡಿ ನೋವು ಇರಲಿ, ಯಾವುದೇ ಥರದ ಬೆನ್ನು ನೋವು ಇರ್ಬೋದು, ಕತ್ತು ನೋವು ಇರ್ಬೋದು, ಸ್ಲಿಪ್ ಡಿಸ್ಕ್ ಹರ್ನಿಯೇಷನ್ನು, ಆರ್ಥ್ರೈಟಿಸು, ರುಮೈಟೆಡ್ ಆರ್ಥ್ರೈಟಿಸು, ಆಸ್ಟಿಯೋ ಆರ್ಥ್ರೈಟಿಸ್, ಯಾವುದೇ ಥರದ ನೋವುಗಳಿರಲಿ, ಮಂಡಿ ನೋವು, ಆರ್ಥ್ರೈಟಿಸ್ ಇರಲಿ, ನಮ್ಮ ಶತಾಯು ರಿಟ್ರೀಟಲ್ಲಿ ತಾವು ಫ್ರೀಯಾಗಿ ಟ್ರೀಟ್ಮೆಂಟ್ ತೊಗೊಳ್ಬೋದು. ನಿಮ್ಮದೊಂದು ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ಸಾಕು, ಉಳ್ಕೊಂಡ್ಬಿಟ್ಟು ಟ್ರೀಟ್ಮೆಂಟ್ ತೊಗೊಳ್ಬೋದು. ಸೊ ಆ ಥರ ಒಂದು ಒಳ್ಳೆ ಫೆಸಿಲಿಟಿ ಇರೋದರಿಂದ ಮಂಡಿ ನೋವಿಂದ ಸಫರ್ ಆಗಬೇಡಿ. ಆರಾಮಾಗಿ ನಿಮ್ದು ಯಾವುದೇ ಥರದ ರಿಪೋರ್ಟ್ಸ್ ಇರಲಿ ಕಳಿಸಿ. ನಮ್ಗೆ ಇನ್ನೇನ ಟೆಸ್ಟ್ ಮಾಡಿಸ್ಬೇಕು ಅಂದರೆ ನಿಮ್ಗೆ ಹೇಳ್ತೀವಿ. ಅದನ್ನು ರಿಪೋರ್ಟ್ಸು ಮಾಡಿ ಕಳಿಸ್ತು ಅಂದರೆ ನಮ್ಮ ಡಾಕ್ಟ್ರು ಆನ್ಲೈನೇ ಕನ್ಸಲ್ಟೇಷನ್ ಮಾಡ್ತಾರೆ. ಎಷ್ಟೊಂದು ಸರಿ ತಾವು ಇಲ್ಲಿವರೆಗೆ ಬರೋದು ಬೇಕಾಗಿಲ್ಲ. ಕೆಲವೊಂದು ಮೆಡಿಸಿನ್ ನಾವು ಕೊರಿಯರಲ್ಲೇ ಕಳಿಸ್ಬಿಡ್ತೀವಿ, ಮನೇಲೇ ಕೂತ್ಕೊಂಡು ತೊಗೋಬೋದು. ಸಿಂಪಲ್ ಟ್ರೀಟ್ಮೆಂಟ್ ಮಾಡ್ತು ಅಂದರೆ ಮನೇಲೂ ಕೂಡ ಕಡಿಮೆ ಆಗುತ್ತೆ. ಇಲ್ಲ ನಮಗೆ ಮನೆಗೆ ಮಾಡ್ಕೊಳ್ಳೋಕ್ಕಾಗಲ್ಲ, ಬೆಂಗಳೂರಿಗೆ ಬರ್ತೀವಿ, ಅಲ್ಲೇ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತೊಗೊಳ್ತೀವಿ ಅಂದರೆ ಶತಾಯು ರಿಟ್ರೀಟ್ ಇದೆ, ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಫೆಸಿಲಿಟಿ ಇದೆ, ಅದನ್ನು ಉಪಯೋಗ ಪಡಿಸ್ಕೊಳ್ಳಿ. ಇಲ್ಲ ಅಲ್ಲೂ ಉಳ್ಕೊಳ್ಳಲ್ಲ, ನಮ್ಮದು ಬೆಂಗಳೂರಲ್ಲೇ ಮನೆ ಇದೆ, ನಮ್ಮದು ಹತ್ತಿರ ಇರೋ ಕ್ಲಿನಿಕ್ ಇದೆ, ನಮ್ಮದು ಬೆಂಗಳೂರಲ್ಲಿ 15 ಕ್ಲಿನಿಕ್ ಇದೆ. ಯಾವುದು ನಿಮ್ಗೆ ಹತ್ತಿರ ಆಗುತ್ತೆ ಅಲ್ಲಿ ಹೋಗಿಬಿಟ್ಟು ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ನಿಮ್ಮದು ಯಾವುದೇ ಥರದ ಮಂಡಿ ನೋವಿರಲಿ ಚೆನ್ನಾಗಿ ಗುಣಪಡಿಸ್ಕೊಳ್ಳಿ. ರುಮಟೆಡ್ ಆರ್ಥ್ರೈಟಿಸ್ ಆಯಿತು, ಆಸ್ಟಿಯೋ ಆರ್ಥ್ರೈಟಿಸ್ ಆಯಿತು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸಿಂಪಲ್ಲಾಗಿ ಅದನ್ನು ಗೌಟ್ ಅಂತ ಹೇಳ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಜಾಯಿಂಟ್ಸಲ್ಲಿ ತುಂಬಾ ಇನ್ಫೆಕ್ಷನ್ ಜಾಸ್ತಿ ಆಗಿರುತ್ತೆ. ಅವಾಗೇನಾಗಿರುತ್ತೆ, ಎರಡು ಮೂಳೆ ಮಧ್ಯೆ ಇರ್ತಕ್ಕಂಥ ಕಾರ್ಟಿಲೇಜ್ ಏನಿರುತ್ತೆ ಅದನ್ನು ಇನ್ಫೆಕ್ಷನ್ ಆಗಿಬಿಟ್ಟು ಕರಗೋಗಿರುತ್ತೆ. ಅದರಲ್ಲಿ ಬೇರೆ ಥರದಾದಂಥ ನಾವು ಚಿಕಿತ್ಸೆ ಕೊಡ್ತೀವಿ. ಎಷ್ಟೊಂದು ಆವಾಗ ಹೇಳಿದೆ ಪಂಚಕರ್ಮ ಚಿಕಿತ್ಸೆಗಳು, ಆಮೇಲೆ ಅಲ್ಲೇ ನಾವು ಜಾನುಬಸ್ತಿ ಅಂತ ಮಾಡ್ತೀವಿ. ಅದರಲ್ಲಿ ಬೇರೆ ಥರದ ಆಯಿಲೇ ಯೂಸ್ ಮಾಡ್ತೀವಿ. ಕೆಲವೊಂದು ಸಿಂಪಲ್ಲು ಡಯಟ್ ಫಾಲೋ ಮಾಡಿದರೆ ಸಂಪೂರ್ಣವಾಗಿ ಗುಣ ಆಗುತ್ತೆ. ಇವನ್ ನಮ್ಮಲ್ಲಿ ಒಬ್ಬರು ಸ್ವಿಮ್ಮಿಂಗ್ ಚಾಂಪಿಯನ್ ಇದ್ದರು. ಅವರಿಗೆ ರುಮಟೆಡ್ ಆರ್ಥ್ರೈಟಿಸ್ ಆಗಿಬಿಟ್ಟು ಕಂಪ್ಲೀಟ್ ಜಾಯಿಂಟ್ಸ್ ಎಲ್ಲ ಬೆಂಡ್ ಆಗಿಬಿಟ್ಟು ನಡೆಯೋಕ್ಕೂ ಆಗ್ತಾ ಇರಲಿಲ್ಲ, ಕೂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಅವರಿಗೆ ಜಸ್ಟ್ ನಾವು 6 ಮಂತ್ಸ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಈಗ ಆಲ್ಮೋಸ್ಟ್ 20 ವರ್ಷದಿಂದ ಅವ್ರಿಗೆ ರುಮಟೆಡ್ ಆರ್ಥ್ರೈಟಿಸ್ ಅನ್ನೋದೇ ಬಂದಿಲ್ಲ ಇಲ್ಲಿವರೆಗೆ. ಜೊತೆಗೆ ರೀಸೆಂಟಾಗಿ ಆಸ್ಟಿಯೋ ಆರ್ಥ್ರೈಟಿಸ್ ಆಗಿ ತುಂಬ ಮೂಳೆ ಸೌದಿತ್ತು. ಅದರಲ್ಲಿ ಸರ್ಜರಿ ಮಾಡಲೇಬೇಕು ಅಂತ ಹೇಳಿದರು. ಅವ್ರಿಗೆ ಜಸ್ಟ್ ಪಂಚಕರ್ಮ ಚಿಕಿತ್ಸೆ ಒಂದು 3 ತಿಂಗಳು ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಈಗ ಆಲ್ಮೋಸ್ಟ್ ಆರಾಮಾಗಿ ನಡ್ಕೊಂಡು ಆರಾಮಾಗಿದ್ದಾರೆ. ಇಲ್ಲಿವರೆಗೆ ಸರ್ಜರಿ ಬಗ್ಗೆ ಅವರು ನೆನೆಸ್ಕೊಂಡು ಇಲ್ಲ. ಈಗ 3 ವರ್ಷ ಮೇಲೆ ಆಯಿತು, ಚೆನ್ನಾಗೂ ನಡ್ಕೊಂಡಿದ್ದಾರೆ. ಸೊ ಇಷ್ಟೊಂದು ಎಫೆಕ್ಟಿವ್ ಆಗಿರೋ ಟ್ರೀಟ್ಮೆಂಟ್ ಇರೋದ್ರಿಂದ ತಾವು ಒಂದು ಸರಿ ನಿಮ್ದು ಯಾವುದೇ ಥರದ ಮಂಡಿ ನೋವುಗಳಿರಲಿ ಇಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಫೋನ್ ಮಾಡಿಬಿಟ್ಟು ಕನ್ಸಲ್ಟ್ ಮಾಡಿ ನಿಮ್ಮ ರಿಪೋರ್ಟ್ಸ್ ಕಳಿಸಿ ಡಾಕ್ಟ್ರ್ ನಿಮ್ಮನ್ನು ಕ್ಲೀನಾಗಿ ಅಡ್ವೈಸ್ ಮಾಡ್ತಾರೆ. ಜೊತೆಗೆ ಯಾವುದೇ ಥರ ಮಂಡಿ ನೋವು ಬಂದರೂ ತಾವು ಕೆಲವೊಂದು ವಿಷಯಗಳು ತುಂಬ ನೆನ್ಪಿಟ್ಕೋಬೇಕು. ಈಗ ಬೈ ಚಾನ್ಸು ರುಮಟೆಡ್ ಆರ್ಥ್ರೈಟಿಸ್ ಇತ್ತು ಅಂತಂದರೆ ಕಫ ಜಾಸ್ತಿ ಆಗದೇ ಇರತಕ್ಕಂಥ ಆಹಾರ ವಿಹಾರಗಳನ್ನು ತೊಗೊಳ್ಬೇಕು. ಅಂದರೆ ತುಂಬ ಎಣ್ಣೆ ಪದಾರ್ಥ ತಿನ್ನಬಾರ್ದು, ಬಾಳೆಹಣ್ಣು, ಬದನೆಕಾಯಿ, ಆಲೂಗಡ್ಡೆ ಅಂಥದ್ದೆಲ್ಲ ಜಾಸ್ತಿ ತಿನ್ನಬಾರ್ದು. ಈಗ ಆಸ್ಟಿಯೋ ಆರ್ಥ್ರೈಟಿಸ್ ಇತ್ತು ಅಂತಂದರೆ ಜಾಸ್ತಿ ಕಾಳುಗಳು ತಿನ್ನಬಾರ್ದು, ಗ್ಯಾಸ್ ಹೆಚ್ಚಿಗೆ ಆಗೋಂಥದ್ದು ಏನು ಜಾಸ್ತಿ ತಿನ್ನಬಾರ್ದು. ಈಗ ಗೌಟಿ ಆರ್ಥ್ರೈಟಿಸ್ ಗೌಟ್ ಇತ್ತು ಅಂತಂದರೆ ಪಿತ್ತ ಜಾಸ್ತಿ ಆಗೋಂಥದ್ದು, ಹೀಟ್ ಜಾಸ್ತಿ ಆಗೋಂಥದ್ದು, ಇನ್ಫೆಕ್ಷನ್ ಜಾಸ್ತಿ ಆಗೋಂಥದ್ದು ಜಾಸ್ತಿ ತಿನ್ನಬಾರ್ದು. ಟೊಮೆಟೊ ಇರ್ಬೋದು, ಹುಳಿ ಇರ್ಬೋದು, ಇಂಥದ್ದೆಲ್ಲ ಕಡಿಮೆ ತಿನ್ನಬೇಕು, ಆದಷ್ಟು ಅವಾಯ್ಡ್ ಮಾಡಬೇಕು. ಈ ಥರ ಸಿಂಪಲ್ ಟ್ರೀಟ್ಮೆಂಟ್ಸ್ ತಾವು ಫಾಲೋ ಮಾಡ್ತು ಅಂತಂದರೆ ನಿಮಗೆ ಯಾವುದೇ ಥರದ ಮಂಡಿ ನೋವಿರಲಿ ಸಂಪೂರ್ಣವಾಗಿ ಗುಣವಾಗುತ್ತೆ. ನಮ್ಮಲ್ಲಿ 125 ವರ್ಷದಿಂದ ಈ ಥರ ಚಿಕಿತ್ಸೆ ಕೊಡ್ತಾ ಇರೋದ್ರಿಂದ ತಾವು ಕಾನ್ಫಿಡೆಂಟಾಗಿ ಈವನ್ ಬೇರೆ ಆಯುರ್ವೇದ ಎಲ್ಲಾದರೂ ಟ್ರೈ ಮಾಡಿದರೂ ಕೂಡ ನಮ್ಮಲ್ಲಿ ನಿಮಗೆ ಒಳ್ಳೆ ಪರಿಹಾರ ಸಿಗುತ್ತೆ. ಒಂದು ಸರಿ ಕನ್ಸಲ್ಟ್ ಮಾಡಿಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ.
ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟೀಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.